ಮಾಜಿ ಸಚಿವ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರಿಗೆ ಮರ್ಡರ್ ಪ್ರಕರಣ ಹೊಸ ಸಂಕಷ್ಟವನ್ನು ತಂದಿಟ್ಟಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A5 ಆರೋಪಿ ಭೈರತಿ ಬಸವರಾಜ್ ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅರೆಸ್ಟ್ ಮಾಡಬಹುದು ಅವರನ್ನ CID ಹುಡುಕಾಟ ನಡೆಸ್ತಾ ಇದೆ. A5 ಭೈರತಿ ಬಸವರಾಜ್ಗೆ ಇವತ್ತು ಬಿಗ್ ಡೇ. ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಭೈರತಿ ಬಸವರಾಜ್ ಅವರ ಬೇಲ್ ಅರ್ಜಿಗೆ CID ಸಹಜವಾಗಿ ಆಕ್ಷೇಪಣೆಯನ್ನು ಸಲ್ಲಿಸುತ್ತೆ. ಮಾಜಿ ಸಚಿವ ಅಜ್ಞಾತವಾಸಕ್ಕೆ ಇವತ್ತು ಮುಕ್ತಿ ಸಿಕ್ಕೇ ಬಿಡುತ್ತಾ? ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆದರೆ ಅತಿ ದೊಡ್ಡ ರಿಲೀಫ್ ಸಿಗುತ್ತೆ. ಇಲ್ಲ ಅಂದರೆ 2-3 ರಾಜ್ಯಗಳಲ್ಲಿ ಹುಡುಕ್ತಾ ಇರುವಂತಹ ಭೈರತಿ ಬಸವರಾಜು ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ CID ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನವನ್ನು ಮುಗಿಸಿಕೊಂಡು ಹೋದಂತಹ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಎನ್ನುವಂತಹ ಸಣ್ಣ ಸುಳಿವು ಇಲ್ಲ. ಮಹಾರಾಷ್ಟ್ರ, ಗೋವಾ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ CID ಟೀಮ್ 3 ವಿಶೇಷ ತಂಡಗಳನ್ನು ರಚಿಸಿಕೊಂಡು ಮಾಜಿ ಸಚಿವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಕೊಟ್ಟಂತಹ ಸ್ಟೇಟ್ಮೆಂಟೇ ಭೈರತಿ ಬಸವರಾಜ್ ಅವರಿಗೆ ಹೊಸ ಸಂಕಷ್ಟವನ್ನು ತಂದಿಟ್ಟಿದೆ. ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸುವುದಕ್ಕೆ CID ಟೀಮ್ ತುದಿಗಾಲಿನಲ್ಲಿ ನಿಂತಿದೆ. ಬಟ್ ಮಾಜಿ ಸಚಿವರು ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಇಲ್ಲಿಯವರೆಗೂ ಕೂಡ CIDಗೆ ಸಿಕ್ಕಿಲ್ಲ. ಇವತ್ತು ನಿರೀಕ್ಷಣಾ ಜಾಮೀನು ಸಿಗದೆ ಹೋದರೆ ಬಹುತೇಕ ಇವತ್ತೇನೆ ಭೈರತಿ ಬಸವರಾಜು ಅವರನ್ನು ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಹೆಚ್ಚಿದೆ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆದರೆ ಭೈರತಿ ಬಸವರಾಜು ಅವರೇ ಪ್ರತ್ಯಕ್ಷರಾಗ್ತಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 2-3 ದಿನಗಳಿಂದ ಮಾಜಿ ಸಚಿವರಿಗಾಗಿ CID ಟೀಮ್ ಹುಡುಕಾಟವನ್ನು ನಡೆಸ್ತಾನೇ ಇದೆ. ಇಲ್ಲಿಯವರೆಗೂ ಕೂಡ ಅವರ ಸುಳಿವು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಬಿಕ್ಲು ಶಿವ ಮರ್ಡರ್ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಹೈಕೋರ್ಟ್ನಿಂದ ಭೈರತಿ ಬಸವರಾಜ್ಗೆ ಮಧ್ಯಂತರ ರಕ್ಷಣೆಯನ್ನು ವಜಾ ಮಾಡಿದಂತಹ ಬೆನ್ನಲ್ಲೇ ಭೈರತಿ ಬಸವರಾಜ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡ್ರು. ಯಾವಾಗ ಮಧ್ಯಂತರ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಪಡ್ತು, ಅದಾಗಲೇ ಗಾಯಬಾಗುವ ಕೆಲಸವನ್ನು, ತಲೆಮರೆಸ್ಕೊಳ್ಳುವ ಕೆಲಸವನ್ನು ಭೈರತಿ ಬಸವರಾಜ್ ಮಾಡಿದರು. ಕೊನೆಯ 2 ದಿನ ಬೆಳಗಾವಿಯ ಸದನಕ್ಕೂ ಕೂಡ ಅವರು ಹಾಜರಾಗಿರಲಿಲ್ಲ. ಹೀಗಾಗಿ ಅವತ್ತಿನಿಂದ ಇಲ್ಲಿವರೆಗೂ 2-3 ಟೀಮ್ಗಳಾಗಿ CID ಅಧಿಕಾರಿಗಳು ಪುಣೆ ಸೇರಿದಂತೆ ಗೋವಾ, ಹೀಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈ ನಡುವೆ ನಿರೀಕ್ಷಣಾ ಜಾಮೀನಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ರು. ಆ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ CIDಗೆ ಮಾನ್ಯ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಇವತ್ತು CID ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ. ಈ ಕೊಲೆಯಲ್ಲಿ ಇವರ ರೋಲ್ ಏನು? ಪ್ರಕರಣದಲ್ಲಿ ಇವರು A5 ಆರೋಪಿಯಾಗಿದ್ದಾರೆ. ಅದರ ಜೊತೆಗೆ A1 ಆರೋಪಿಯಾದಂತಹ ಜಗ್ಗನ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಕೊಲೆಗೂ ಮೊದಲು ಹಲವಾರು ಬಾರಿ ಮಾತನಾಡಿದ್ದಾರೆ. ಇದಕ್ಕೆ ಬೇಕಾದಂತಹ ಸಾಕ್ಷಿಗಳು ನಮ್ಮ ಬಳಿ ಸಾಕಷ್ಟು ಇದಾವೆ ಅನ್ನೋ ಮಟ್ಟಿಗೆ CID ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆಯಾದಂತಹ ಬಳಿಕ ಇದೀಗ ನಿರೀಕ್ಷಣಾ ಜಾಮೀನಿನ ಮೇಲೆ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ಮಾಡುವ ಕೆಲಸವನ್ನು ಇವತ್ತು ಭೈರತಿ ಬಸವರಾಜ್ ಪರ ವಕೀಲರು ಮಾಡಲಿದ್ದಾರೆ. ಆ ಬಳಿಕ CID ಪರ ವಕೀಲರು ಕೂಡ ಆರ್ಗ್ಯುಮೆಂಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶವನ್ನು ಪ್ರಕಟ ಮಾಡಬಹುದು, ಇಲ್ಲವಾದಲ್ಲಿ ರಿಸರ್ವ್ ಅನ್ನ ಮಾಡಬಹುದು. ಒಟ್ಟಾರೆಯಾಗಿ ಇವತ್ತು ಆ ನಿರೀಕ್ಷಣಾ ಜಾಮೀನು ಏನಾದರೂ ಸಿಕ್ಕಿದ್ದೇ ಆದಲ್ಲಿ ಅದು ಭೈರತಿ ಬಸವರಾಜ್ಗೆ ಬಹುದೊಡ್ಡ ರಿಲೀಫ್ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಅವರು ಅಜ್ಞಾತವಾಸ ಅನುಭವಿಸ್ತಿರೋ, ಅಂದ್ರೆ 3-4 ದಿನಗಳಿಂದ ತಲೆಮರೆಸ್ಕೊಂಡಿರೋದು, ಅಜ್ಞಾತವಾಗಿರೋದಕ್ಕೆ ಇವತ್ತು ಏನಾದರೂ ನ್ಯಾಯಾಲಯದಿಂದ ಜಾಮೀನು ಸಿಕ್ಕದೇ ಆದಲ್ಲಿ ಅವರು ಹೊರ ಬರಬಹುದು. ಇಲ್ಲ ಜಾಮೀನು ಸಿಕ್ಕದೇ ಇದ್ದಂತಹ ಪಕ್ಷದಲ್ಲಿ ಮತ್ತೆ ಇನ್ನೊಂದಿಷ್ಟು ದಿನಗಳ ಕಾಲ ಅವರು ಭೂಗತರಾಗಿದ್ದುಕೊಂಡು ಸುಪ್ರೀಂ ಕೋರ್ಟ್ಗೆ ಮೊರೆಯನ್ನು ಹೋಗ್ತಕ್ಕಂತಹದ್ದು, ಅಲ್ಲಿ ಏನಾದರೂ ಮಧ್ಯಂತರ ರಕ್ಷಣೆಗಾಗಿ ಅರ್ಜಿಯನ್ನು ಹಾಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವ ರೀತಿಯ ಆದೇಶ ಬರುತ್ತೆ ಅಂತೇಳಿ ನೋಡಿಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಜರುಗಿಸೋದಕ್ಕೆ ಅವರ ಪರ ವಕೀಲರು ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ನಡೆಯುವ ಪ್ರಕ್ರಿಯೆಗಳಾದರೆ CID ಅಧಿಕಾರಿಗಳು ಏನು ಮಾಡ್ತಾರೆ? ಈಗ ಲುಕ್ಔಟ್ ನೋಟಿಸ್ ಕೊಡುವಂತಹ ಚಿಂತನೆಯಲ್ಲಿದ್ದಾರೆ. ಇವತ್ತು ಸಂಜೆ ಒಳಗಡೆ ಲುಕ್ಔಟ್ ನೋಟಿಸ್ ಅಂದರೆ ಭೈರತಿ ಬಸವರಾಜು ದೇಶವನ್ನು ಬಿಟ್ಟು ತೆರಳದಂತೆ ಎಲ್ಲ ಏರ್ಪೋರ್ಟ್ಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥದ್ದು.